9 ವರ್ಷಗಳ ಬಳಿಕ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಆರ್ಸಿಬಿ. ಹಾಗಾಗಿ ಈ ಮೂಲಕ ಆರ್ಸಿಬಿ ಅಭಿಮಾನಿಗಳಲ್ಲಿ ಮತ್ತಷ್ಟು ಜೋಶ್ ಹೆಚ್ಚಾಗಿದೆ. ಇನ್ನು ಪಂಜಾಬ್ ವಿರುದ್ಧ ಭರ್ಜರಿ ಜಯವನ್ನ ಸಾಧಿಸಿದೆ ಬೆಂಗಳೂರು. ರೆಡ್ ಆರ್ಮಿ ಬೌಲಿಂಗ್ಗೆ ಶ್ರೇಯಸ್ ಅಯ್ಯರ್ ಪಡೆ ತತ್ತರಿಸಿ ಹೋಗದೆ ಕೇವಲ 101 ರನ್ಗೆ ತನ್ನೆಲ್ಲ ವಿಕೆಟ್ಗಳನ್ನ ಪಂಜಾಬ್ ಕಳೆದುಕೊಂಡಿರುವಂಥದ್ದು. ಇನ್ನು 8 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ ಬೆಂಗಳೂರು ಬಾಯ್ಸ್ ತಂಡ. ಇನ್ನು 2016ರ ಬಳಿಕ ಮತ್ತೊಮ್ಮೆ ಫೈನಲ್ ಪ್ರವೇಶಿಸಿದೆ ಆರ್ಸಿಬಿ. ಇನ್ನು ಆರ್ಸಿಬಿ ಪರ ಶ್ರೇಯಸ್ ದಯಾಳ್ ಹೆಜಲ್ವುಡ್ ಬೆಂಕಿ ಬೌಲಿಂಗ್ ಅನ್ನ ಮಾಡಿದ್ದಾರೆ. ಅರ್ಧಶತಕ ಗಳಿಸಿ ಆರ್ಸಿಬಿ ಗೆಲುವಿನ ದಡ ಮುಟ್ಟಿಸಿದ್ದಾರೆ. ಸಾಲ್ಟ್ 10 ಓವರ್ನಲ್ಲಿ ಗೆಲುವಿನ ನಗೆಯನ್ನ ಬೀರಿದ್ದಾರೆ ಬೆಂಗಳೂರು ಹುಡುಗರು. ಇನ್ನು ಅರ್ಧಶತಕ ಗಳಿಸಿ ಆರ್ಸಿಬಿ ಗೆಲುವಿನ ದಡ ಮುಟ್ಟಿಸಿದ್ದಾರೆ ಸಾಲ್ಟ್. ಇನ್ನು ಅಗರ್ವಾಲ್ 19, ವಿರಾಟ್ ಕೊಹ್ಲಿ 12 ರನ್. ಇನ್ನು ಫೈನಲ್ಗೆ ಒಟ್ಟಾರೆಯಾಗಿ ಆರ್ಸಿಬಿ ತಂಡ ಈ ಮೂಲಕ ಲಗ್ಗೆ ಇಟ್ಟಿದೆ. 9 ವರ್ಷಗಳ ಬಳಿಕ ಆರ್ಸಿಬಿ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದು ಒಂದು ರೀತಿ ಆರ್ಸಿಬಿ ಅಭಿಮಾನಿಗಳಲ್ಲಿ ಮತ್ತಷ್ಟು ಜೋಶ್ ಹೆಚ್ಚಾಗಿದೆ. ಇನ್ನು ಶ್ರೇಯಸ್ ಶರ್ಮಾ ಆಗಿರಬಹುದು, ಹಾಗೆ ಜೋಶ್ ಹೆಜಲ್ವುಡ್ ಮತ್ತು ಯಶ್ ದಯಾಳ್ ಅವರ ಬಿಗು ದಾಳಿಯ ನೆರವಿನಿಂದಾಗಿ ಪಂಜಾಬ್ ಕಿಂಗ್ಸ್ ತಂಡವನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕಟ್ಟಿ ಹಾಕಿದೆ. ಇನ್ನು IPL 2025ರ ಫೈನಲ್ಗೆ ಪ್ರವೇಶಿಸಿದೆ. ಏಕಮುಖವಾಗಿ ಸಾಗಿದ ಕ್ವಾಲಿಫೈಯರ್ 1 ಪಂದ್ಯದಲ್ಲಿ ಸಾಲ್ಟ್ ಅವರು ಅಜೇಯ ಅರ್ಧಶತಕದೊಂದಿಗೆ ಮಿಂಚಿದ್ರು. ಇಷ್ಟು ಮಾತ್ರವಲ್ಲದೆ ಇನ್ನು 10 ಓವರ್ಗಳು ಬಾಕಿ ಇರುವಾಗಲೇ ತಂಡವನ್ನ ವಿಜಯದ ದಡವನ್ನ ತಲುಪಿಸಿದ್ದಾರೆ. ಇದೀಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಜೂನ್ 3ರಂದು ಅಹಮದಾಬಾದ್ನಲ್ಲಿ ನಡೆಯುವಂತಹ ಫೈನಲ್ ಪಂದ್ಯದಲ್ಲಿಯೂ ಕೂಡ ಆಡಲಿದೆ. ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಭಿಮಾನಿಗಳ 18 ವರ್ಷದ ಕನಸು ನನಸಾಗುವಂತಹ ಸುವರ್ಣ ಕಾಲ ಇದೀಗ ಬಂದಿರುವಂಥದ್ದು. ಹಾಗಾಗಿ ಪಂಜಾಬ್ ಕಿಂಗ್ಸ್ ವಿರುದ್ಧ 8 ವಿಕೆಟ್ಗಳ ಭರ್ಜರಿ ಜಯ ದಾಖಲಿಸಿದ ಆರ್ಸಿಬಿ IPL 2025ರ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರೇಮ್ ದೂರವಾಣಿ ಸಂಪರ್ಕದಲ್ಲಿ. ಪ್ರೇಮ್, ಇನ್ನು ನೆನ್ನೆ ನಡೆದಿರುವಂತಹ ಆರ್ಸಿಬಿ ಪಂದ್ಯ ನಿಜಕ್ಕೂ ಆರ್ಸಿಬಿ ಅಭಿಮಾನಿಗಳಲ್ಲಿ ಮತ್ತಷ್ಟು ಜೋಶನ್ನ ಹೆಚ್ಚು ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಫೈನಲ್ನಲ್ಲಿ ಆರ್ಸಿಬಿಗೆ ಯಾವ ತಂಡ ಮುಖಾಮುಖಿ ಆಗಲಿದೆ ಅನ್ನುವಂತಹ ಕುತೂಹಲ ಕೂಡ ಹೆಚ್ಚಾಗಿದೆ. ಇನ್ನು 9 ವರ್ಷಗಳ ಬಳಿಕ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಆರ್ಸಿಬಿ. ನೆನ್ನೆ ಮ್ಯಾಚ್ ಹೇಗಿತ್ತು, ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ನಿಜ ದಿವ್ಯದಾಸ್, ಈ ಗೆಲುವು ಆರ್ಸಿಬಿ ಅಭಿಮಾನಿಗಳಲ್ಲಿ ಹೇಳಿಕೊಳ್ಳಕ್ ಆಗಲ್ಲ ಅಂಥದ್ದೊಂದು ದೊಡ್ಡ ಸಂತಸ. ನೀವು ಹೇಳಿದಾಗೆ 2016ರ ಬಳಿಕ ನಾವು ಫೈನಲ್ಗೆ ಲಗ್ಗೆ ಇಟ್ಟಿಲ್ಲ. ಅಂದ್ರೆ ಬರೋಬ್ಬರಿ 9 ವರ್ಷಗಳ ನಂತರ ಬರ್ತಾ ಇದೀವಿ. ಯಾಕಂತ ಹೇಳಿದ್ರೆ ನಾವು 2016ಕ್ಕಿಂತ ಹಿಂದೆ ಇದು 4ನೇ ಬಾರಿಗೆ ಒಟ್ಟಾರೆಯಾಗಿ ಫೈನಲ್ಗೆ ಬರ್ತಾ ಇರೋದು. 2009, 2011 ಹಾಗೂ 2016ರಲ್ಲಿ ಫೈನಲ್ಗೆ ಏರಿತ್ತು ಆರ್ಸಿಬಿ. ಆದ್ರೆ ಈ ಬಾರಿಯ ಪ್ರದರ್ಶನ ಎಷ್ಟು ಮಟ್ಟಿಗಿತ್ತು ಅಂತ ಹೇಳಿದ್ರೆ ಅದನ್ನ ಲೆಕ್ಕ ಹಾಕ್ಲಿಕ್ಕೂ ಆಗಲ್ಲ. ಮತ್ತೊಂದ್ ಕಡೆಗೆ ಹೇಳ್ಬೇಕಾದ್ರೆ ಫೇಲ್ಯೂರ್ ವಿಭಾಗದಲ್ಲಿ ಈ 2 ಮ್ಯಾಚ್ಗಳಲ್ಲಿ ಬದಲಾವಣೆಯನ್ನು ಕಂಡಿದ್ದು ಆರ್ಸಿಬಿ. ಹಿಂದಿನ ಪಂದ್ಯದಲ್ಲಿ ಮಧ್ಯಮ ಕ್ರಮಾಂಕ ಒಂದಿಷ್ಟು ಕಳಪೆ ಇತ್ತು, ಅದನ್ನ ಸರಿ ಮಾಡ್ಕೊಳ್ತು. ನಿನ್ನೆ ಮ್ಯಾಚ್ ನೋಡಿದ್ರೆ ನಾವು ಬೌಲಿಂಗ್ ವಿಭಾಗದಲ್ಲಿ ಸ್ವಲ್ಪ ಕಳಪೆ ಇದೀವಿ ಅನ್ಕೊಂಡಿದ್ವಿ. ಅಲ್ಲೂ ಕೂಡ ಇದುವರೆಗೂ ಆರ್ಸಿಬಿ ಇತಿಹಾಸ 18 ವರ್ಷದಲ್ಲಿ ನಾವು ಇಂಥದ್ದೊಂದು ಬೌಲಿಂಗ್ ಅನ್ನೇ ನೋಡಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಪಂಜಾಬ್ ಕಿಂಗ್ಸ್ ಕೂಡ ಒಳ್ಳೆಯ ತಂಡ. ಆದ್ರೆ ನಿನ್ನೆ ನೋಡಿ ಶ್ರೇಯಸ್ ಹಾಗೂ ಹೆಜಲ್ವುಡ್ ಬೆಂಕಿ ದಾಳಿಗೆ 14.1 ಓವರ್ಗೆ 101 ರನ್ಗೆ ತನ್ನೆಲ್ಲ ವಿಕೆಟ್ ಅನ್ನ ಕಳೆದುಕೊಳ್ಳುತ್ತೆ. ಆದ್ರೆ ಈ ಒಂದು ಗೆಲುವಿದೆಯಲ್ಲ IPL ನಾಕ್ಔಟ್ ನಲ್ಲಿ ಇದು ಅತಿ ದೊಡ್ಡ ಜಯ ಅಂತ ಹೇಳಿದ್ರೆ ಆರ್ಸಿಬಿ ತಂಡ 60 ಎಸೆತಗಳನ್ನ ಬಾಕಿ ಉಳಿಸಿ ಗೆದ್ದಿದ್ದು. ಇದು IPL ಪ್ಲೇ ಆಫ್ ಅಥವಾ ನಾಕ್ಔಟ್ ಪಂದ್ಯದಲ್ಲಿ ದೊಡ್ಡ ಗುರಿಯನ್ನ ಬೆನ್ನತ್ತುವ ಯಾವುದೇ ಒಂದು ತಂಡಕ್ಕೆ ಜಯ ಸಿಕ್ಕಿಲ್ಲ. ಯಾಕಂತ ಹೇಳಿದ್ರೆ 2024ರಲ್ಲಿ ಸನ್ರೈಸ್ ತಂಡ 57 ಎಸೆತ ಬಾಕಿ ಉಳಿಸಿ ಜಯ ಗಳಿಸಿತ್ತು. ಇದು ಅತಿ ದೊಡ್ಡ ಜಯವಾಗಿದೆ. ನಿನ್ನೆಯ ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗಿ ಶ್ರೇಯಸ್ ಶರ್ಮಾ ಕೂಡ 3 ಓವರ್ಗೆ 3 ವಿಕೆಟ್, ಹಾಗೇನೆ ಹೆಜಲ್ವುಡ್ 3 ಓವರ್ಗೆ 3 ವಿಕೆಟ್, ಮತ್ತೆ ಯಶ್ ದಯಾಳ್ ಹಾಗೇನೆ ಪ್ರತಿಯೊಬ್ಬ ಬೌಲರ್ ಕೂಡ ನಿನ್ನೆ ಒಳ್ಳೆಯ ಕಾಂಟ್ರಿಬ್ಯೂಷನ್ ಅನ್ನ ಕೊಡ್ತಾ ಹೋದ್ರು. ಆರ್ಸಿಬಿ ಆರ್ಭಟಕ್ಕೆ ತತ್ತರಿಸಿ ಹೋಗುತ್ತೆ ಪಂಜಾಬ್ ಕಿಂಗ್ಸ್. ಕ್ವಾಲಿಫೈ 1 ಪಂದ್ಯದಲ್ಲಿ 8 ವಿಕೆಟ್ಗಳ ಭರ್ಜರಿ ಜಯವನ್ನ ಬೆಂಗಳೂರು ದಾಖಲಿಸಿದೆ. ಆದ್ರೆ ಇನ್ನೊಂದ್ ಕಡೆಗೆ ಕಳೆದ 7 ವರ್ಷಗಳಲ್ಲಿ ಕ್ವಾಲಿಫೈ 1 ಗೆದ್ದ ತಂಡ ಟ್ರೋಫಿಯನ್ನ ಎತ್ತಿ
ಗೊತ್ತಿಲ್ಲ ಅನ್ನೋದು ಒಂದಿದೆ. ಆದ್ರೆ 14 ಆವೃತ್ತಿ 11 ಬಾರಿ ಕ್ವಾಲಿಫೈ 1 ಆದ ತಂಡಗಳಲ್ಲಿ ಟ್ರೋಫಿ ಕಳೆದ 7 ಆವೃತ್ತಿಯಲ್ಲಿ 2018ರಿಂದ 24ರ ಅವಧಿಯಲ್ಲಿ ಕ್ವಾಲಿಫೈಯಲ್ಲಿ 1 ಇಂದ ಗೆದ್ದು ಹೋಗಿದ್ದಂತ ತಂಡ ಒಂದೇ ಒಂದು ಚಾಂಪಿಯನ್ ಆಗಿದೆ. ಹಾಗಾಗಿ ಈ ಬಾರಿ ನಾವು ಚಾಂಪಿಯನ್ ಆಗಕ್ಕೆ ಇನ್ನೊಂದೇ ಒಂದು ಮೆಟ್ಲು ಇರೋದು. ಇನ್ನೊಂದ್ ಕಡೆಗೆ ಪಂಜಾಬ್ ಟಾಪ್ ಪಟ್ಟಿಯಲ್ಲಿ ಇತ್ತು ದಿವ್ಯದಾಸ್. ಇವತ್ತು ನಿನ್ನೆಯ ಪ್ರದರ್ಶನ ನಿಜಕ್ಕೂ ಕೂಡ ಕಳಪೆ. ಅಂತದೊಂದು ಪ್ರದರ್ಶನ RCB ಅಭಿಮಾನಿಗಳಿಗೆ ಇವನ್ ನಮ್ದೊಂದು ಮ್ಯಾಚ್ ಇಷ್ಟು ಗೆದ್ರು ಕೂಡ ಆ ಟೀಮ್ ಇಂತ ಒಂದು ಕಳಪೆ ಪ್ರದರ್ಶನ ನೀಡ್ತಾ ಅನ್ನೋದನ್ನ ಅಗ್ರಿ ಮಾಡ್ಕೊಳಕ್ ಆಗಿಲ್ಲ. ಆದ್ರೆ ಪಂಜಾಬ್ಗೆ ಫೈನಲ್ ಪ್ರವೇಶ ಮಾಡಕ್ಕೆ ಇನ್ನೊಂದು ಅವಕಾಶ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಗುಜರಾತ್ ಮತ್ತೆ ಮುಂಬೈ ನಡುವೆ ನಡೆಯುವ ಪಂದ್ಯದಲ್ಲಿ ಯಾವ ತಂಡ ಗೆಲ್ಲುತ್ತೋ ಅದು ಕ್ವಾಲಿಫೈ 2 ಆಡ್ಬೇಕಾಗತ್ತೆ. ಅಲ್ಲಿ ನಿನ್ನೆ ಸೋತಂತ ಪಂಜಾಬ್ ತಂಡ ಕ್ವಾಲಿಫೈ 2 ಅಲ್ಲಿ ಆಡತ್ತೆ. ಯಾಕೆ ಅಂತ ಹೇಳಿ ಇತಿಹಾಸ ಮತ್ತೊಮ್ಮೆ ಮರುಕಳಿಸಬಹುದು. ಯಾಕಂತ ಹೇಳಿದ್ರೆ 2014ರಲ್ಲಿ ಇದೇ ರೀತಿಯಾಗಿ ಕ್ವಾಲಿಫೈಗೆ ಬಂದಿತ್ತು 1 ನಲ್ಲಿ ಪಂಜಾಬ್. ಆಗ ಸೋತು ಮತ್ತೆ ದಿವ್ಯದಾಸ್ ಆ ತಂಡ ಕ್ವಾಲಿಫೈ 2 ಅಲ್ಲಿ ಗೆದ್ದು ಬಂದಂತ ತಂಡದ ಜೊತೆಗೆ ಆ ಎಲಿಮಿನೇಟರ್ ಅಲ್ಲಿ ಗೆದ್ದು ಬಂದ ತಂಡದಲ್ಲಿ ಕ್ವಾಲಿಫೈ 2 ಮೇಲೆ ಆಡಿ ಮತ್ತೆ ಫೈನಲ್ ಗೆ ಬಂದಿತ್ತು. ಮೇ ಬಿ 2014 ರೀತಿ ಈ ಬಾರಿ ಕೂಡ ಆಗ್ಬಹುದು. ಯಾಕಂದ್ರೆ ಪಂಜಾಬ್ ತನ್ನ ಎಲ್ಲ ಒಂದು ಕಳಪೆ ಪ್ರದರ್ಶನ ತನ್ನ ಎಲ್ಲ ತಪ್ಪುಗಳನ್ನ RCB ರೀತಿ ತಿದ್ದುಕೊಂಡಲ್ಲಿ ಭರ್ಜರಿಯಾಗಿ ಮತ್ತೊಮ್ಮೆ ಫೈನಲ್ ಗೆ ಬಂದು RCB ಜೊತೆನೆ ಆಡ್ಬೋದು. ಆದ್ರೆ ನಿನ್ನೆ ಮ್ಯಾಚ್ ಮಾತ್ರ ಅನ್ಬಿಲಿವಬಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ RCB ಅಭಿಮಾನಿಗಳು 18 ವರ್ಷಗಳಿಂದ ಕಾಯ್ತಾ ಇದೀವಿ ಇಂತ ಒಂದು ಕ್ಷಣಕ್ಕೆ. ಈ ಬಾರಿ RCB ಕಪ್ ನಮ್ದೇ ಅಂತ ಎಲ್ಲ ಅಂಕಿಅಂಶಗಳು ಹೇಳ್ತಾ ಇದ್ವು. ಆಧಾರದಲ್ಲೇ ಈ ಬಾರಿ ಪ್ರದರ್ಶನ ಕೂಡ ಅದ್ಭುತವಾಗಿತ್ತು. ನಾವು ಅವ್ರು ಚೇಂಜ್ ಮಾಡ್ತಾರೆ ಇವ್ರು ಚೇಂಜ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೇವೆ. ನಿನ್ನೆ ಎಲ್ಲ ಹೆಜಲ್ವುಡ್ ಕಮ್ ಬ್ಯಾಕ್ ಮಾಡಿರೋದೇ RCB ದೊಡ್ಡ ಬಲ. ಹೆಜಲ್ವುಡ್ ಅದನ್ನೆಲ್ಲ ಪ್ರೂವ್ ಮಾಡಿದ್ರು. ನಿನ್ನೆ ಸುಯೇಶ್ ಶರ್ಮಾ ಬೌಲಿಂಗ್ ಹೇಗಾಗುತ್ತೋ ಅನ್ನೋದಿತ್ತು. ಭರ್ಜರಿ ಮೋಡಿ ಮಾಡಿದ್ರು. ಯಾವೊಬ್ಬ ಬ್ಯಾಟ್ಸ್ಮನ್ ಕೂಡ ತಿರುಗೇಟ್ ನೀಡಲಿಲ್ಲ. ಎಲ್ಲ ಒಂದ್ ಕಡೆ ಸ್ಟೋನಿಸ್ ಆ ತಂಡಕ್ಕೆ ಆಸರೆ ಆಗ್ತಾರೆ, ಒಬ್ಬ ಸೈನಿಕನ ರೀತಿ ರಿಬೌನ್ಸ್ ಆಗಿ ಅವ್ರು ಹೋರಾಟ ಮಾಡ್ತಾರೆ ಅನ್ಕೊಂಡಿದ್ವಿ. ಸ್ಟೋನಿಸ್ ಕೂಡ ಸುಯೇಶ್ ಶರ್ಮಾ ಕೆಡ್ಡಕ್ಕೆ ಬೀಳ್ತಾರೆ. ಒಟ್ಟಾರೆಯಾಗಿ ಯಾವುದೇ ಒಬ್ಬ ಬ್ಯಾಟರ್ ಕೂಡ ಒಂದೇ ಒಂದು ಪ್ರತಿರೋಧವನ್ನ ವಿರೋಧ ವ್ಯಕ್ತಪಡಿಸ್ತೇನೆ ಸೋಲನ್ನ ಒಪ್ಕೊಂಡಂತ ಹೀನಾಯ ಸೋಲು ಪಂಜಾಬ್ದು ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ಪ್ರೇಮ್ ಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು 9 ವರ್ಷಗಳ ಬಳಿಕ ಫೈನಲ್ಗೆ RCB ಲಗ್ಗೆ ಇಟ್ಟಿರುವಂಥದ್ದು. ಜೂನ್ 3 ಫೈನಲ್ ದಿನ. ಹಾಗಾಗಿ ರಾಜ್ಯಾದ್ಯಂತ ಸರ್ಕಾರಿ ರಜೆಯನ್ನ ನೀಡಲಾಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಎದುರಾಗ್ತಾ ಇರುವಂಥದ್ದು. CM ಸಿದ್ದರಾಮಯ್ಯರಿಂದ ರಜೆ ಘೋಷಣೆ ಒಂದೇ ಬಾಕಿ ಇದೆ. CMಗೆ ಬರೆದಿರುವಂತಹ RCB ಅಭಿಮಾನಿಯ ಪತ್ರವೊಂದು ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಫೈನಲ್ನಲ್ಲಿ RCB ಗೆದ್ರೆ ರಜೆ ಘೋಷಣೆಯನ್ನ ಮಾಡುವಂತೆ ಪತ್ರದ ಮೂಲಕ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಗೋಕಾಕ್ನ ಶಿವಾನಂದ ಮಲ್ಲನ್ನನವರ್ ಎಂಬುವರಿಂದ ಈ ಪತ್ರವನ್ನ ಬರೆಯಲಾಗಿದೆ. ದೃಶ್ಯಾವಳಿಯಲ್ಲಿಯೂ ಕೂಡ ಗಮನಿಸ್ತಾ ಇರಬಹುದು. ಗೋಕಾಕ್ನ ಶಿವಾನಂದ ಮಲ್ಲನ್ನನವರ್ ಅನ್ನೋರು ಈ ಒಂದು ಪತ್ರವನ್ನ ಬರೆದಿದ್ದಾರೆ. ಫೈನಲ್ನಲ್ಲಿ RCB ಏನಾದ್ರು ಗೆದ್ರೆ ರಜೆ ಘೋಷಣೆಯನ್ನ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಾಗಾಗಿ CMಗೆ RCB ಅಭಿಮಾನಿ ಬರೆದಿರುವಂತಹ ಪತ್ರ ಇದೀಗ ಭಾರಿ ವೈರಲ್ ಆಗ್ತಾ ಇದೆ.